ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ಪರವಾಗಿಲ್ಲ, ಇವಾಗ ಕೋಲ್ಡ್ ಆಗಿತ್ತು ಮೊನ್ನೆ ಎಲ್ಲ, ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಿನ್ನೆ ಮೊನ್ನೆ ಎಲ್ಲ ಮಾತಾಡಿಲ್ಲ, ಕ್ಯಾಮ್ರಾ ಮುಂದೆ ಬಂದಿಲ್ಲ. ಮೊನ್ನೆ ಹಸ್ಬೆಂಡ್ ಮಾತಾಡಿದರು, ಮತ್ತು ಸಣ್ಣ ಪುಟ್ಟ ಬಿಡ್ತಾಯಿದ್ದೆ ಯೂಟ್ಯೂಬಲ್ಲಿ, ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಮಳೆ ಬರೋ ಮೂಮೆಂಟ್. ಈ ಸೈಡ್ ಮಳೆ ಇಲ್ಲ, ಕೆಲವು ಕಡೆ ತುಂಬ ಮಳೆ ಬರ್ತಾ ಇದೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯ ಕಡೆ ಗಮನ ಕೊಡಿ. ನಾವು ಚೆನ್ನಾಗಿದ್ರೆ ನಾಳೆ ದಿನ ಕೆಲಸ ಮಾಡ್ಕೋಬೋದು, ಇನ್ನೊಂದು ಮಾಡ್ಕೋಬೋದು, ಮತ್ತೊಂದು ಮಾಡ್ಕೋಬೋದು. ಫಸ್ಟ್ ಆರೋಗ್ಯ, ಆಮೇಲೆ ಕೆಲಸಗಳು. ಚೆನ್ನಾಗಿರಿ. ಮತ್ತು ಇದು ನನ್ನ ಅನಿಸಿಕೆ, ನನಗನ್ನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಏನಾದರೂ ಮಿಸ್ ಆಗಿದರೆ ಸಾರಿ, ತಪ್ಪಾಗಿ ಮಾತಾಡಿದರೆ. ಇನ್ನೂ ಅಷ್ಟು ಕ್ಲಿಯಾರಿಟಿ ಮಾತಾಡೋಕ್ಕೆ ಬರೋಲ್ಲ. ಕ್ಯಾಮ್ರಾ ಮುಂದೆ ಒಬ್ಬಳೇ ಇದ್ದರೆ ವಟ ವಟ ಅಂತ ಮಾತಾಡ್ತಾ ಇರ್ತೀನಿ, ಬೇರೆಯವ್ರ ಮುಂದೆನೂ ಮಾತಾಡ್ತೀನಿ. ಈ ಥರ ಮೊಬೈಲಲ್ಲಿ ಹಿಂಗೆ ಮಾತಾಡಬೇಕಂದ್ರೆ ಸ್ವಲ್ಪ ಒಂಥರ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಏನು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಹಂಗೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿದೆ. ಮತ್ತು ನನ್ನದು ಒಂದು ಕೆಲವು ಮಾತುಗಳಿದೆ. ನನ್ನ ಹಿಂದಿಂದು ತುಂಬ ಕಷ್ಟಪಟ್ಟಿದ್ದು. ನಮಗೆ ಅಪ್ಪ ಅಮ್ಮ ಯಾರಿಲ್ಲ, ಎಲ್ಲ ನನ್ನ ಗಂಡ ಮಕ್ಕಳೇ. ಅಕ್ಕ ಇದ್ದಾಳೆ, ತಂಗಿಯರಿದ್ದಾರೆ, ತಮ್ಮ ಇದ್ದಾನೆ. ಅವಾಗೆಲ್ಲ ಕಷ್ಟಪಟ್ಟಿದ್ದೆಲ್ಲ ಶೇರ್ ಮಾಡ್ಕೋಬೇಕು, ಹೇಳ್ಕೋಬೇಕಂತ ತುಂಬ ಆಸೆ. ಆದರೆ ಎಲ್ಲರೂ ಯಾವ ಥರ ಅಂದ್ಕೊತಾರೆ, ಏನಪ್ಪ ಇವ್ರದ್ದು ಈ ಥರ ಅಂತ ಅಂದ್ಕೊತಾರೆ ಅಂತ ಏನೂ ಹೇಳ್ಕೊಂಡಿಲ್ಲ, ಬೇಜಾರು ಮಾಡ್ಕೊತೀರಾ ಅಂತ. ಹಂಗಾಗಿ ಸುಮ್ಮನೆ ಇದ್ದೀನಿ. ನೋಡ್ತೀನಿ, ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಅವತ್ತಿಂದನೂ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಡಿದ್ದೀನಿ. ಹೇಳ್ಕೊ, ಪರವಾಗಿಲ್ಲ, ನಿಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಹಂಗೆ ಹಿಂಗೆ ಅಂದರು. ಹೇಳ್ಕೋಬೇಕು ಅಂದ್ಕೊತೀನಿ. ಮೊಬೈಲ್ ಮುಂದೆ ಬಂದರೆ ಬಿಡು, ಏನಾದರೂ ಅಂದ್ಕೊತಾರೆ, ಅವರು ಬೇಜಾರು ಮಾಡ್ಕೊತಾರೆ. ಕೆಲವರು ಆಡ್ಕೊತಾರೆ, ಕೆಲವರು ಅಯ್ಯೋ ಪಾಪ ಅಂತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಂಗಾಗಿ ಸ್ವಲ್ಪ ಬೇಜಾರು, ಅದಕ್ಕೆ ಏನು ಹೇಳ್ಕೊಳ್ಳಲ್ಲ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಹೇಳಬಲ್ಲೆ. ಮತ್ತು ಒಗಟು ಹೇಳೋಕ್ಕೂ ಇವಾಗ ನನಗೆ ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ. ಇವತ್ತು ನಾಳೆ ಹೇಳ್ತೀನಿ. ನನ್ನ ಡೈಲಿ ವ್ಲಾಗು ಮಾಡ್ತಾಯಿರ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನನ್ನ ಹಸ್ಬೆಂಡ್ ಹೇಳ್ತಾರೆ ನಿನ್ನ ವಾಯ್ಸ್ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ. ಏನು ಮಾಡೋದು, ವಾಯ್ಸ್ ಇರೋದೇ ಹಿಂಗೆ. ಅದರಲ್ಲೂ ಒಂದೊಂದ್ಸರಿ ಕೋಲ್ಡ್ ಆಗಿಬಿಡುತ್ತೆ, ಇರೋದು ಅದು ಹೋಗ್ಬಿಡುತ್ತೆ. ನನ್ನ ವಾಯ್ಸ್ ಇರೋದೇ ಹಿಂಗೆ, ಏನು ಮಾಡೋದು. ಇರಲಿ ಬಿಡು, ನಾನು ಹಿಂಗೆ ಮಾತಾಡ್ತೀನಿ ಅಂತೀನಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬಾಯ್ 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 ಮೇಡಮ್ಮ. ಅಕ್ಕನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ಅಕ್ಕನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ಟಿ ವಿ ಸೌಂಡ್ ಕೊಟ್ಟಲು, ಅದಕ್ಕೆ ನೋಡಿದೆ, ಮ್ಯೂಟ್ ಮಾಡೋದು. ಪಾಪ ಇರ್ತಾರೆ, ಇನ್ನೂ ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಅವ್ರು ಊರಿಗೆ ಹೋಗ್ತಾರೆ, ಸ್ಕೂಲ್ಗೆ ಓಪನ್ ಆಗಿಬಿಡುತ್ತೆ. ತುಂಬ ಒಳ್ಳೆಯವಳು, ತುಂಬ ಡೀಸೆಂಟು. ಸಿಟ್ಟು ಬಂದರೆ ವೈಲೆಂಟು. ಇವಳಂತೂ ಬಾಯಿ ಬಜಾರಿ. ಎಲ್ಲರೂ ನನ್ನ ಬಜಾರಿ ಅಂತಾರೆ, ನನ್ನಿಂದ ಮೀರಿಸ್ತಾಳೆ ಇವಳು. ಏನೋ ದೇವ್ರು ಕೊಟ್ಟರೋ, ದೇವ್ರದ್ದು ಇದೆಲ್ಲ ದೇವ್ರ ಇಚ್ಛೆ, ಹಣೆ ಬರ. ಸರಿ ಫ್ರೆಂಡ್ಸ್, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಅಡುಗೆ. ಆಲೂಗೆಡ್ಡೆ ಬೇಯಿಸಿಟ್ಟಿದ್ದೆ ಫಸ್ಟೇ, ಅದನ್ನು ಸ್ಮ್ಯಾಶ್ ಮಾಡಿಲ್ಲ. ಇದು ಒಂದು ಹೊಸ ರೆಸಿಪಿ ಫ್ರೆಂಡ್ಸ್. ಇದು ಈರುಳ್ಳಿ ಹಾಕಿದ್ದೀನಿ, 3 ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಆಲೂಗೆಡ್ಡೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿಲ್ಲ, ಹಾಗೆ ಚಾಕುನಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಒಂಥರ ಇದು
ಪಲ್ಯನೂ ಅಲ್ಲ, ಒಂಥರ ಗ್ರೇವಿ, ಚಪಾತಿಗೆ ಅನ್ನಕ್ಕೆಲ್ಲ ಮ್ಯಾಚ್ ಆಗೋ ಥರ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಅಂತ ಮಾಡಿದ್ದು. ಸಾಂಬಾರು ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಸ್ವಲ್ಪ ಅರಿಶಿನ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕಿಲ್ಲ. ಕರಿಬೇವು ಸೊಪ್ಪು ನೋಡಿ ಇವಾಗ ಹಾಕ್ತಿದ್ದೆ, ಸ್ವಲ್ಪ ಎಲ್ಲ ಡ್ರೈ ಆಗಿತ್ತು ಕರಿಬೇವಿನ ಸೊಪ್ಪು, ಅದಕ್ಕೆ ಇವಾಗ ಹಾಕಿದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ಸೀದೋಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಮತ್ತು 2 ಟೊಮೊಟೊ ಹಣ್ಣಾಗಿರೋದು ಹಾಕ್ಕೊಂಡೆಲ್ಲ ಒಂದು ಗೊಜ್ಜು ಥರ ಅದು ರೆಡಿ ಆಗುತ್ತೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಬೆಂದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಅದು ಬೆಂದಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಸಾಕು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ನೋಡಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿದ್ದೀನಿ, ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸ್ಮ್ಯಾಶ್ ಮಾಡಿಲ್ಲ, ಹಂಗೆ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಚಪಾತಿ ಸ್ವಲ್ಪ ಸಾಂಬಾರಿತ್ತು ಬೆಳಗಿದೆ ಅದು, ಮತ್ತು ಅನ್ನ ಅಷ್ಟೇ ಫ್ರೆಂಡ್ಸ್.